ಮ್ಯಾಮ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಖುದ್ದಾಗಿ ಥ್ಯಾಂಕ್ ಯು ಆ್ಯಂಡ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ. ನಮ್ಮಿಂದ ಏನೋ ತೊಂದರೆ ಆಗಿದ್ರೆ ಫಸ್ಟ್ ಆಫ್ ಆಲ್ ಸಾರಿ. ಕ್ಯಾಮ್ರಾ ಯಾರ್ಯಾರು ಇಟ್ಕೊಂಡಿದ್ದಾರೆ ಪಾಪ ತುಂಬ ವೇಟ್ ಇಟ್ಕೊಂಡು ಓಡಾಡ್ತಿದ್ದೀವಿ ನೋಡಿದೆ, ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ಕಮಿಂಗ್ ಟು ಯುವರ್ ಕ್ವೆಶ್ಚನ್ ಮ್ಯಾಮ್, ಬರ್ಡೇ ಆ್ಯಂಡ್ ಮುದ್ದೋಲ್ ತುಂಬ ಟೈಮ್ ತೊಗೊಂಡಿರೋ ಹಾಂ ಯಾ ಮ್ಯಾಮ್ 100% ಕಂಟೆಂಟ್ ಓರಿಯೆಂಟೆಡ್ ಸಾಂಗು ಆ್ಯಂಡ್ ಆಬ್ವಿಯಸ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್. ಕಮರ್ಷಿಯಲ್ ಪರ್ಪಸ್ಗೆ ಈ ಸಾಂಗ್ ಮಾಡಿರೋದು. ಆ್ಯಂಡ್ ಸ್ಟಾರ್ಟಿಂಗ್ ಏನಂದರೆ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ರೆ ಬೈ ದ ಟೈಮ್ ನನ್ನ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ ಅದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವೆಲ್ಲರೂ ಡಿವೈಡ್ ಮಾಡಿದ್ದೀವಿ. 25%. ಸೊ ಫಸ್ಟ್ 25% ನಮ್ಮ ಸ್ಟ್ರಾಟಜಿ ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ಈ ಸಾಂಗ್ ರಿಲೀಸ್ ಮಾಡಿದ ಉದ್ದೇಶ ಏನೆಂದರೆ, ತುಂಬ ಜನ ಫಸ್ಟ್ ಸಾಂಗ್ ಬಗ್ಗೆ ನಮ್ಮ ಹತ್ರ ತುಂಬ ಜನ ಕೇಳ್ತಾಯಿದ್ರು. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಇಶಿತಾ ರಾಜ್ ಫ್ರಮ್ ನಾರ್ತ್ ಆ್ಯಂಡ್ ಸಂಜನಾನಂದ್ ಬಗ್ಗೆ ಎಲ್ರಿಗೂ ಗೊತ್ತು, ನಮ್ಮ ಬ್ಯಾಂಗಲ್ ಬಂಗಾರಿ ಅವರು. ನೆಕ್ಸ್ಟ್ ಕಾರ್ತಿಕ್ ರಾಜನ್ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಈ ಸಾಂಗಿನ ಹೀರೋ ನಾನಲ್ಲ, ನನ್ನ ಕೋರಿಯೋಗ್ರಾಫರ್ ಮಿಸ್ಟರ್ ಮನಿ ಮಾಸ್ಟರ್. ಅವರು ನಮ್ಮ ಸಾಂಗ್ನ 6 months 7 months ಬ್ಯಾಕ್ ಶೂಟ್ ಮಾಡಿದ್ವಿ ನಾವು. ಅದಾದಮೇಲೆ ಆ ಸಾಂಗನ್ನು ತೊಗೊಂಡು ಮಾಸ್ಟರ್ ಆಮೇಲೆ ಪ್ಲೀಸ್ ಟಾಕ್ ಅಬೌಟ್ ಯುವರ್ ಜರ್ನಿ ಆ್ಯಸ್ ಅ ಕೋರಿಯೋಗ್ರಾಫರ್. ತಮಿಳಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮಾಸ್ಟರ್ ಇವಾಗ ಸದ್ಯಕ್ಕೆ ಇರೋ ಎಲ್ಲ ಯಂಗ್ಸ್ಟರ್ಸ್ ಜೊತೆನೂ ಸಿಂಗಲ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಾಂಗ್. ಸೊ ಆಮೇಲೆ ನಮ್ಮ ಕನ್ನಡದವರು ಅವ್ರು ಇಲ್ಲೇ ಸ್ಟೇ ಮಾಡ್ತಾರೆ, KR ಪುರ ಕಡೆನೇ ಸ್ಟೇ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಟ್. ಸೊ ಸಾಂಗ್ ಅಂತ ಮಾಡ್ತಾರೆ ಫಸ್ಟು ಸಿನಿಮಾದು ಬರೀ ಗ್ಲಿಮ್ಸು ಡೈಲಾಗು, ಇದು ಬಂದು ಇಟ್ಸ್ ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್. ಸೊ ಏನೋ ಫಸ್ಟ್ ಕ್ವಾಲಿಟಿ ತೋರಿಸೋಣ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದು 3 days ಬ್ಯಾಕ್ ಅದನ್ನು ಲಾಂಚ್ ಮಾಡಿದ್ವಿ. ಬಿಕಾಸ್ ಒಬ್ಬ ಹೀರೋ ಸೃಷ್ಟಿ ಆಗಬೇಕಂದ್ರೆ, ಆ ಪಾತ್ರ ಹೀರೋ ಆಗಬೇಕಂದ್ರೆ ತುಂಬ ಜನ ಕ್ಯಾರೆಕ್ಟರ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಸ್ಟೋರಿ ಫಾರ್ಮ್ ಆಗೋದು. ಸೊ ನಮ್ಮ ಸಿನಿಮಾದಲ್ಲಿ ಆ ಕ್ಯಾಸ್ಟಿಗಿರೋವಂಥ ಒಂದು ಪವರ್ ಏನು, ಆ್ಯಂಡ್ ಇಟ್ ಈಸ್ ನಾಟ್ ಅ ಸ್ಟೋರಿ ಬೇಸ್ಡ್ ಆನ್ ಅ ಹೀರೋ, ಇಟ್ಸ್ ಅ ಸ್ಟೋರಿ ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್. ಸೊ ಅದಾದಮೇಲೆ ನಾವು ಸಾಂಗ್ ಬಂದಿದ್ದ ಪರ್ಪಸ್ ಏನಂದರೆ, ಫಸ್ಟು ಕ್ವಾಲಿಟಿ ಆಫ್ ದ ಫಿಲ್ಮ್ ಯಾವ ಥರ ಇರುತ್ತೆ ಅಂತ ಫಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ ನಾವು. ಬಿಕಾಸ್ ಇದಾದಮೇಲೆ ನಮ್ಗೆ ಇನ್ನೂ ಒಂದು 2 ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇದೆ. ನೆಕ್ಸ್ಟ್ ಮೇಜರ್ ಒಂದೇ ಒಂದು ಟ್ರೇಲರ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಟೆಂಟ್. ನಮ್ಮ ಸಿನಿಮಾದ ಏನೇನು ಕಂಟೆಂಟ್ ಇದೆ ಒಂದೇ ಟ್ರೇಲರಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ನಮ್ಮದು ಸಾಂಗ್ಸ್ ಆಗಿರಲಿ ಏನೇ ಆಗಿರಲಿ, ಈ ಮಿಲಿಯನ್ಸು, ಈ ಲೈಕ್ಸು, ಈ ಕಮೆಂಟ್ಸ್ ಏನೇನಿದೆ, ಪ್ರತಿಯೊಬ್ಬರು ನಮ್ಮ ಸಿನಿಮಾನ ನೋಡಿ, ನಮ್ಮ ಕಂಟೆಂಟ್ನ ನೋಡಿ ಅವ್ರಿಗೆ ಇಷ್ಟ ಆಗಬೇಕು, ಅವರು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಬೇಕು. ಸೊ ಮೇನ್ ಐಡಿಯಾ ಇರೋದು ಕ್ವಾಲಿಟಿ ಆ್ಯಂಡ್ ಆರ್ ವಿ ಗಿವಿಂಗ್ ಅ ಗುಡ್ ಕಂಟೆಂಟ್, ಬಿಕಾಸ್ ಓನ್ಲಿ ಗುಡ್ ಕಂಟೆಂಟ್ ಕ್ಯಾನ್ ವಿನ್ ದ ಆಡಿಯನ್ಸ್. ಸೊ ಸ್ಟಾರ್ಟಿಂಗ್ ವಿತ್ ಅ ಸಾಂಗ್ ನಮಗೆ ಪಾಸಿಟಿವ್ ಅನ್ನಿಸ್ತು ಈ ಸಾಂಗ್. ಮೋರೋವರ್ ನನ್ನ ಪ್ರೊಡ್ಯೂಸರ್ಸ್, ನನ್ನ ಕೈ ಜೋಡಿಸಿದ ನಮ್ಮ ಪ್ರೊಡ್ಯೂಸರ್ಸು ವಿಜಯ್ ಸರ್ ಆ್ಯಂಡ್ ಅಮೃತ ಮ್ಯಾಮಿಗೆ ತುಂಬ ಇಷ್ಟ ಆಗಿದ್ದು ಸಾಂಗ್. ಆ್ಯಂಡ್ ಮ್ಯಾಮ್ ವಾಸ್ ಇನ್ಸಿಸ್ಟಿಂಗ್, ನೋ ವಿಲ್ ಸ್ಟಾರ್ಟ್ ಆಫ್ ಸಮಥಿಂಗ್ ಪಾಸಿಟಿವ್ಲಿ, ಸಾಂಗಿನ ಫಸ್ಟ್ ಬಿಡಿ ಅಂತ ಮ್ಯಾಮ್ ಇನ್ಸಿಸ್ಟ್ ಮಾಡಿದರು. ಸೊ ಆ್ಯಸ್ ಎ ಟೀಮ್ಸ್ ಡಿಸ್ಕಷನ್ ನಾವು ಸಾಂಗನ್ನ ರಿಲೀಸ್ ಮಾಡಿದ್ವಿ. ಎನಿಥಿಂಗ್ ಏನಾದಿದ್ದರೆ ಕೇಳಿ. ಸಸ್ಪೆನ್ಸ್, ಸರ್ಪ್ರೈಸ್ ಗೊತ್ತಿಲ್ಲ. ನೀವು ಕ್ವೆಶನ್ ಕೇಳಬೇಕು ಮ್ಯಾಮ್, ನಾವು ಆನ್ಸರ್ ಹೇಳಲೇಬೇಕಲ್ವಾ. ಸಿ ಅಂಟಿಲ್ ಅನ್ಲೆಸ್ ಸಮಥಿಂಗ್ ಇಸ್ ಕಾಂಕ್ರೀಟ್. ಇವಾಗ ನಮ್ಮ ಸಿನಿಮಾದು ಫಸ್ಟು ಒಂದು ಐಡಿಯಾ ಮಾಡ್ಕೊಂಬಿಡಿ ನೀವು. ನನ್ನ ಕಂಟೆಂಟ್ ನಾನು ನೋಡ್ತೀನಿ, ನನಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನಾನು ಅದನ್ನು ಪರ್ದೆಗೆ ತೊಗೊಂಡು ಬರ್ತೀನಿ, ನಿಮ್ಮ ಹತ್ರ ಡೆಲಿವರ್ ಮಾಡ್ತೀನಿ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಚರ್ಚೆಗಳು ಬರೀ ಡ್ಯಾಡ್ ಅಲ್ಲ, ತುಂಬ ಪ್ರೊಡ್ಯೂಸರ್ಸ್ ಆಗಿರಲಿ, ತುಂಬ ಡೈರೆಕ್ಟರ್ಸ್ ಆಗಲಿ, ತುಂಬ ಜನ ಲಿರಿಸಿಸ್ಟ್ ಆಗಿರಲಿ, ದೇ ಆರ್ ರೆಕಮೆಂಡಿಂಗ್ ಒಂದು ಸಾಂಗ್. ಅದು ಚರ್ಚೆ ನಡೀತಾ ಇರಬೇಕಾದ್ರೆ ನಾನು ಸುಮ್ಮನೆ ಅದನ್ನು ಬಂದು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಅದನ್ನು ಬರ್ಡನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ. ಸಿ ಫಿಲಮ್ ನಾನು ಯಾರಿಗೆ ಮೋಸ ಮಾಡ್ತೀನಲ್ಲೋ ಗೊತ್ತಿಲ್ಲ, ಪರ್ದೆಗೆ ಮೋಸ ಮಾಡಲ್ಲ. ಚರ್ಚೆಗಳು ತುಂಬ ನಡೀತಾ ಇದೆ. ಬಿಕಾಸ್ ಮುದ್ದೋಳ್ ಅನ್ನೋ ಟೈಟಲ್ ಗ್ರೇಟ್ ಆ್ಯಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿರೋ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಹೌಸಸ್ ಈ ಟೈಟಲ್ನ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಬಟ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವು ಖುದ್ದಾಗಿ ಟೈಟಲ್ ಅಂತ ಬಂದ ತಕ್ಷಣ ಅದನ್ನು ಸ್ಪ್ರೆಡ್ ಮಾಡಿದ್ಮೇಲೆ, ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತೊಗೊಳ್ಳಲ್ಲ, ತುಂಬ ಜನ ಅದ್ರ ಕ್ವಾಲಿಟಿ ಬಗ್ಗೆ ಆ್ಯಂಡ್ ತುಂಬ ಜನ ಬಂದು ಅಷ್ಟೊಂದು ಜನ ಸೇರಿಸಿದ್ರಲ್ಲ ನೀವು, ಅದೇ ಫಸ್ಟ್ ಸಕ್ಸಸ್ ಅಂತ ನಾನು ಮೆಸೇಜ್ ಮಾಡಿರೋರು. ಬಿಗ್ ಸ್ಟಾರ್ಸ್, ನಾನು ಹೆಸರು ತೊಗೊಳ್ಳಲ್ಲ, ಬಟ್ ಬಿಗ್ ಸ್ಟಾರ್ ನಾನು ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಸಹ.
ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಕ್ರೀಟ್ ಇರಬೇಕು ನನ್ನ ಕಡೆಯಿಂದ. ಇಟ್ ಹ್ಯಾಸ್ ಟು ಬಿ ಕಾಂಕ್ರೀಟ್. ಆಮೇಲೆ ಕ್ವಾಲಿಟಿ, ಏನೇ ನ್ಯೂಸ್ ಕೊಟ್ಟರು ಪಕ್ಕಾ ಕ್ವಾಲಿಟಿ ಕೊಡಬೇಕಂತ ಕೂತಿ. ಸೊ ಇನ್ನೂ ಚರ್ಚೆ ನಡೀತಿದೆ. ಯಾರನ್ನ? ಅವ್ರು ಲಿರಿಸಿಸ್ಟ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕೊರಿಯೋಗ್ರಾಫರ್ ಆಗ್ಬೋದು. ಹಿ ಕ್ಯಾನ್ ಬಿ ಎನಿಥಿಂಗ್. ಐ ಸ್ಟಿಲ್ ಡೋಂಟ್ ನೋ. ಬಟ್ ಕನ್ಫರ್ಮೇಷನ್ ಇಲ್ಲ. ಯಾರ ಹತ್ರನೂ ಇಸ್ಕೊಂಡಿರಲಿಲ್ಲ. ಅವ್ರು ಯಾರೂ ರೆನ್ಯೂನೇ ಮಾಡಿಲ್ಲ. ಅದನ್ನ ಆಮೇಲೆ ಸದ್ಯಕ್ಕೆ ಹಂಗೆ ಬಿಟ್ಟಿದ್ರು. ಐ ಡೋಂಟ್ ನೋ, ಅವ್ರು ಹಂಗೆ ಬಿಟ್ಟು. ಬಟ್ ನಾನು ಫೋನ್ ಮಾಡಿ ಹೇಳಿ ಈ ಟೈಟ್ಲ್ ನಮ್ಮ ಹತ್ರ ಇತ್ತಂತಲೂ ಮಾತಾಡೋದು. ಗುಡ್ ಪ್ರೊಡಕ್ಷನ್ ಹೌಸ್, ಗ್ರೇಟ್ ಪ್ರೊಡಕ್ಷನ್ ಹೌಸಸ್, ನಾಟ್ ಲೆಸ್ ದೆನ್ ಒಂದು 5-10 ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಅವರು ನಾನು ಫೋನ್ ಮಾಡಿ ಹೇಳಿದ್ರು. ಅದರಲ್ಲಿ ಯಾವ ಸ್ಟಾರ್ ಮಾಡಬೇಕಾಗಿತ್ತು ಅಂತಲೂ ಗೊತ್ತು. ಸೊ ಅವರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಈ ಟೈಟಲು, ಈ ಸಿನಿಮಾ ನಮ್ಮದು ಅನ್ನೋದು ಇದೆಯಲ್ಲ ಮ್ಯಾಮ್, ಅದು ಇಟ್ಸ್ ಎ ಬ್ಲೆಸ್ಸಿಂಗ್. ಎಲ್ಲರೂ ಅದೊಂದು ನಾನು ಏನೇ ಔಟ್ಪುಟ್ ಕಳಿಸಿದ್ರು ದೇ ರಿಪ್ಲೈ. ಆ ರಿಪ್ಲೈ ಇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಫಾರ್ ಟುಡೇ. ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಐ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮೈ ಡೈರೆಕ್ಟರ್. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ದೊಡ್ಡ ಟಾಸ್ಕ್ ಮಾಸ್ಟರ್, ತುಂಬ ದೊಡ್ಡ ಟಾಸ್ಕ್ ಮಾಸ್ಟ್ರು. ಅವ್ರ ಟಾಸ್ಕ್ ಮಾಸ್ಟರ್ ಅಂದರೆ ನೆಕ್ಸ್ಟ್ ಅವ್ರ ಟಾಸ್ಕ್ ಮಾಸ್ಟ್ರು. ಯಾರು ಏನು ಬಿಟ್ಟಿಲ್ಲ ನಮಗೆ. ಸೊ ಒಂದು ಸ್ಕ್ರಿಪ್ಟ್ ಮಾಡಿದಾಗ ನಾನು ಪ್ರಾಮಿಸ್ ಮಾಡಿದ್ದೇನೆಂದರೆ ಪ್ರೀ ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೋ ಅದನ್ನು ಮಾತಾಡ್ತೀವಿ. ಬಟ್ ಪ್ರತಿಯೊಂದು ಸ್ಟೇಜಸಲ್ಲೂ ನನ್ನ ಅಪ್ರೂವ್ ಇಲ್ಲದೆ ಅವ್ರು ಏನೂ ಮಾಡಿಲ್ಲ. ಅವ್ರು ಎಲ್ಲ ಸತಿ ಮಾತಾಡ್ತಾರೆ, ಡಿಸ್ಕಷನ್ಸ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸೊ ಈ ಸ್ಪೆಷಲ್ ಸಾಂಗ್ ಅನ್ನೋ ಒಂದು ಡಿಸ್ಕಷನ್ ಬಂದಾಗ, ಇಫ್ ಸಿಚುವೇಷ್ನಲ್ಲಿ ಒಂದು ಸಾಂಗ್ ಬಂದು ಒಂದು ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ವಿಲ್ ಲೈಕ್ ದಟ್ ಸಾಂಗ್. ಸೊ ಸಿಚುವೇಷ್ನಲ್ಲಿ ವಿ ವಾಂಟೆಡ್ ಏನೋ ಒಂದು ಸಾಂಗ್ ಬೇಕಾಗಿತ್ತು ನಮಗೆ. ಸೊ ಅದು ಕರೆಕ್ಟಾಗಿ ಅವ್ರು ಕ್ರ್ಯಾಕ್ ಮಾಡಿದ್ರು. ಒಂದು 2 ವರ್ಷನ್ ಟ್ರೈ ಮಾಡಿದ್ವಿ, 2 ಥರ ಕಂಪೋಸ್ ಮಾಡಿದ್ವಿ. ಫೈನಲಿ ಈ ಸಾಂಗ್ ನಮ್ಗೆ ಓಕೆ ಆಯಿತು. ದೆನ್ ವಿ ಡೆಲಿವರ್ ದಿಸ್ ಸಾಂಗ್. ಆಮೇಲೆ ಡ್ಯಾಡಿನ ನೀವು ಕಂಪ್ಯಾರಿಸನೇ ತೊಗೋಬೇಡಿ ಸರ್. ನನಗೆ ಆದಷ್ಟು ಅವ್ರ ಕಂಪ್ಯಾರಿಸನ್ ಬೇಡ. ಏನಿದ್ರು ಆಬ್ವಿಯಸ್ಲಿ ಟ್ಯಾಗ್ ಆಗಲೇಬೇಕು, ನನ್ನ ಸರ್ನೇಮ್ ಹೌದೆ. ಬಟ್ ಅವರಷ್ಟು ವಿ ಕಾಂಟ್ ರೀಚ್ ಅಪ್ ಟು. ಐ ಹ್ಯಾವ್ ಅ ವೆರಿ ಸ್ಟ್ರೇಟ್ ಆನ್ಸರ್ ಫಾರ್ ದಿಸ್ ಮ್ಯಾಮ್. ವೆರಿ ಸ್ಟ್ರೇಟ್ ಆನ್ಸರ್, ವೆರಿ ಆರ್ಗ್ಯಾನಿಕ್ ಆನ್ಸರ್. ನನ್ನ ಫಸ್ಟ್ ಫಿಲ್ಮ್ ಹಿಟ್ ಆಗಿಲ್ಲ ಮ್ಯಾಮ್. ಐ ಸ್ಟಿಲ್ ನೋ ಆನೆಸ್ಟ್. ಗಿವ್ ಮಿ ಸಮ್ ಟೈಮ್, ಲೆಟ್ ಮಿ ಟಾಕ್. ಫಸ್ಟ್ ಫಿಲ್ಮ್ ರೀಚ್ ಆಗಬೇಕು. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಅವ್ರಿಗೆ ರೆವೆನ್ಯೂ ಗ್ಯಾರಂಟಿ ಕೊಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಮುದ್ದೋಲ್ ಪ್ರೊಡಕ್ಷನ್ ನಂದು. ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. ಆಬ್ವಿಯಸ್ಲಿ ನನ್ನ ಜೊತೆಗೆ ಸರ್ ಕೊಲಾಬ್ರೇಟ್ ಆಗಿದ್ದಾರೆ, ರಕ್ಷಾ ವಿಜಯ್ ಕುಮಾರ್ ಅವರು ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆ್ಯಸ್ ಅ ಫಸ್ಟ್ ಫಿಲ್ಮ್ ಒಂದು ಹೀರೋ ನಾವು ಪರದೆ ಮೇಲೆ ಬಂದಮೇಲೆ ನಮ್ಮ ಬಗ್ಗೆ ಏನೇ ರಿವ್ಯೂಸ್ ಬರಲಿ, ಆರ್ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ಮಿ ವರ್ಕ್ಸ್ ಆನ್ ರೆವೆನ್ಯೂ ಬೇಕು. ಯಾರೇ ಪ್ರೊಡ್ಯೂಸರ್ ಇರೋದು 4 ಕೋಟಿ ಸಿನಿಮಾ ಮಾಡ್ತಾನೆ ಅಂದರೆ ಅವ್ರಿಗೆ 4 ಕೋಟಿ ರಿಟರ್ನ್ ಬರಬೇಕಲ್ವ. ಆ ಥರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗೆ ಆ ತಾಕತ್ತು ಇದೆಯಾ ಇಲ್ವಾ ಅಂತ ಅವ್ನು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ ಅವರು. ಸೊ ಫಸ್ಟು ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು ನಾವು. ಸೊ ಅದಕ್ಕೆ ನಾವು ನಮ್ಮನ್ನು ತಿದ್ಕೊಳ್ಳೋದು ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ವೈಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನನಗೆ ಅಡ್ವಾನ್ಸಸ್ ಬಂದಿದೆ ಮ್ಯಾಮ್. ಇನ್ನೂ ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀನಿ. ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಐ ಹ್ಯಾವ್ ವಿತ್ ಮೀ. ಬಟ್ ಯಾರೂ ಸಿನಿಮಾಗಳು ಮಾಡ್ತಾಯಿಲ್ಲ. ಅದು ನನ್ನ ತಪ್ಪಲ್ಲ. ನಾನೇನು ಮಾಡೋದು, ನಾನು ಡೇಟ್ ಮಾತ್ರ ಕೊಡೋಕ್ಕಾಗದೆ. ಸ್ಟೋರಿ ಬರಬೇಕು, ಅವ್ರ ಕತೆ ತೊಗೊಂಡು ಬರಬೇಕು. ಆಮೇಲೆ ಬಂದು ಮೆನಿ ಪೀಪಲ್ ಥಿಂಕ್ ಗಿವಿಂಗ್ ಅಡ್ವಾನ್ಸ್ ಇಸ್ ಎನಫ್ ಟು ಮೇಕ್ ಅ ಫಿಲಮ್. ನೋ, ದ ರೈಟ್ ಸ್ಕ್ರಿಪ್ಟ್ ಕ್ಯಾನ್ ಮೇಕ್ ಅ ಹೀರೋ ಡೂ ಫಾರ್ ಫ್ರೀ. ಇವಾಗ ನಮ್ಮ ತಂದೆ ಮಾಡಿದಾಗ ಫಸ್ಟ್ ಫಿಲಮು ಯಾರು ಪ್ರೊಡಕ್ಷನ್ ಮಾಡ್ತಾಯಿದ್ರು? ಹಂಗಲ್ಲ, ಈಶ್ವರಿ ಸಂಸ್ಥೆನೇ ನಾವೇ ಮಾಡ್ತಾಯಿದ್ವಿ. ಬಟ್ ಅದ್ರ ಹಿಂದೆ ಎಷ್ಟು ಸಕ್ಸಸ್ ಇತ್ತು ಮ್ಯಾಮ್. ಸಕ್ಸಸ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫುಲ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗ ಯೋಚನೆ ಮಾಡೋ ರೀತಿ, ಅದನ್ನು ಕ್ರಿಯೇಟಿವ್ ಆಗಿ ಜನರ ಹತ್ರ ತರೋ ರೀತಿ ಡಿಫ್ರೆಂಟ್ ಆಗಿದೆ. ಯೋಚನೆ ಮಾಡ್ಬೋದು. ನಿಮ್ಮ ಹತ್ರ ಬಜೆಟೇ ಇಲ್ಲ ಅಂದರೆ ಹೆಂಗೆ ಯೋಚನೆ ಮಾಡ್ತೀವಿ? ಸ್ಯಾಂಡಲ್ವುಡಲ್ಲಿ ನಾನು ಅವ್ರು ರೆವೆನ್ಯೂ ಕೊಡಬೇಕಲ್ಲ ಅವ್ರಿಗೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕರೆಕ್ಟು. ನಾನು ಇನ್ನೂ ಸೆಕೆಂಡ್ ಫಿಲ್ಮಲ್ಲಿದ್ದೀನಿ. ನನಗೊಂದು ಅವಕಾಶ ಕೊಡಿ. ನಾವೊಂದು 4-5 ಸಿನಿಮಾ ಮಾಡ್ತೀವಿ, ನೋಡೋಣ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಪ್ರಯತ್ನ ಒಂದೇ ನಿರಂತರ. ಅದಕ್ಕೆ ಪ್ರೊಡ್ಯೂಸರ್ ಆಗಿ ಅಂಥವ್ರನ್ನ ಚೂಸ್ ಮಾಡಿ ನಮ್ಮನ್ನು ರುಬ್ಬೇಕಲ್ವಾ. ಇವಾಗ ನನ್ನ ಹತ್ರ ಬಂದು ನೀವು ಇದು ತಪ್ಪು ಮಾಡಿದ್ರೆ ಅಂತ ನನ್ನನ್ನು ಪಿನ್ ಪಾಯಿಂಟ್ ಮಾಡೋರು ಕಡಿಮೆ ಜನ. ಬಟ್ ಅವ್ರ ಹತ್ರ ನಿಜ ಹೇಳ್ತಾರೆ, ಇಲ್ಲ ಅವ್ರು ನನಗೆ ಇದು ಇಷ್ಟ ಆಗಿಲ್ಲ, ಅದು ಇಷ್ಟ ಆಗಿದೆ ಅಂತ. ಅವ್ರು ಅದನ್ನು ಕೂತ್ಕೊಂಡು ನಮ್ಮನ್ನು ಪಾಲಿಷ್ ಮಾಡೋ ವ್ಯಕ್ತಿನೇ ಡೈರೆಕ್ಟ್ರು. ಬಟ್ ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಜವಾಬ್ದಾರಿ ತೊಗೊಳ್ಳೇಬೇಕು. ಇಟ್ಸ್ ನಾಟ್ ಲೈಕ್ ದಟ್ ಮ್ಯಾಮ್. ಡಿಸಿಷನ್ ಮೇಕಿಂಗ್ ಯಾರದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಅಲ್ಲಿ ಬಂದು ಆ್ಯಸ್ ಅ ಹೀರೋ ನಾನು ಅಷ್ಟೇ ಹೇಳ್ಬೋದು, ತೊಗೋಬೇಕು ಅನ್ನೋ ಗ್ಯಾರಂಟಿ ಅಲ್ಲಿಲ್ಲ. ಇಲ್ಲಿ ನಾವು ಸೆಕೆಂಡ್ ಸಿನಿಮಾ ಮಾಡಿದಾಗ ನಮಗೊಂದು ಸೇ ಬೇಕು. ಆ್ಯಂಡ್ ಐ ವಾಂಟ್ ಮೈ ಫಿಲ್ಮ್ ಟು ಬಿ ಒನ್ ಥಿಂಗ್. ಇವಾಗ ನೀವು ಸ್ಟಾರ್ಟಿಂಗ್ ಟೀಸರ್ ನೋಡ್ಬೋದು, ನೆಕ್ಸ್ಟ್ ಬರೋ ಗ್ಲಿಮ್ಸಸ್ ನೋಡ್ಬೋದು. ಪ್ರತಿಯೊಂದು ಐಡಿಯಾ ಜನ್ರೇಷನಲ್ಲಿ ನಾವು ಮಾತಾಡ್ತೀವಿ, ಬಟ್ ಎಕ್ಸಿಕ್ಯೂಷನ್ ಅವ್ರದ್ದೇ. ಆಮೇಲೆ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಮ್ಯಾಮ್. ನಾನು ಸಿನಿಮಾ ಇನ್ನೂ ಅಂತ ನಾನು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ, ನಾಟ್ ಆ್ಯಸ್ ಅ ಹೀರೋ. ಐ ಕ್ಯಾನ್ ನೆವರ್ ಡೂ ದಟ್ ಮ್ಯಾಮ್. ಆಪರ್ಚುನಿಟೀಸ್ ಮ್ಯಾಟ್ರ್ ಆಗುತ್ತೆ.
ಆಪರ್ಚುನಿಟೀಸ್ ಕೊಡೋರು ಕರೆಕ್ಟಾಗಿರೋ ಆಪರ್ಚುನಿಟಿ ಕೊಟ್ಟರೆ, ಇಫ್ ಅ ಸಾಲಿಡ್ ಪ್ರೊಡಕ್ಷನ್ ಹೌಸ್ ಕಮ್ಸ್ ಅಪ್, gives us a solid opportunity that we will finish the film. You have advances now. Solid production was ilvalla ma'am, ella upcoming, ella new producers, brand new producers whose number I have, who don't receive my call only. ಅವರು ಸೇವಿಂಗ್ಸ್ ಥರ ನಮ್ಮ ಹತ್ರ ಇಟ್ಬಿಟ್ಟು ಅವ್ರು ಹೋಗಿದ್ದಾರೆ, ನಾವೇನು ಮಾಡ್ತಾ ಇಲ್ಲ, ನಾವು ರೆಡಿ ಇದ್ದೀವಿ ಮಾಡೋಕ್ಕೆ. ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ ಇಲ್ಲಿ, ಒಬ್ಬ ಕೆಳಗಡೆ ಕೂತಿದ್ದಾರೆ, ರಮೇಶ್ ಅಂತ ಹೇಳಿ, ಚಿಕ್ಕಬಳ್ಳಾಪುರ ಅವರು. he wants to do a film and he wants to do it only after ಮುದ್ದೋಲ್. ಸಿ ಫಸ್ಟು ಒಬ್ಬ ಪ್ರೊಡ್ಯೂಸರ್ ಆನ್ ಬೋರ್ಡ್ ಬಂದರೆ ಮಾತ್ರ ಅದಕ್ಕೆ ಓಕೆ ಇದು ಬಜೆಟ್ಟು, ಇದಕ್ಕಿಷ್ಟು ಸ್ಟಾರ್ಸ್ ತರ್ಬೋದು, ಈ ಬಜೆಟಲ್ಲಿ ಎಷ್ಟು ಜನ ಆಟ ಆಡಿಸ್ಬೋದು, ಯಾರ್ಯಾರನ್ನ ಕ್ಯಾಸ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ನಮಗೆ ಬರುತ್ತೆ. ನನಗೆ ಪ್ರೊಡ್ಯೂಸರ್ ಓಪನ್ ಆಗಿ ಹೇಳ್ತೀನಿ, ನನಗೆ ಅದರಲ್ಲಿ ಏನು ಬೇಜಾರಿಲ್ಲ. ಸಿ ನಡೀತಾ ಇರೋ ದಾರಿ ಎಷ್ಟೇ ಉದ್ದ ಇರಲಿ, ಯಾವತ್ತೊಂದು ದಿವಸ ಗೆಲ್ಲಬೇಕು, ಅದು ಹಠ ಇದೆ, ಅದು ಬಿಟ್ಕೊಡಲ್ಲ ನಾನು, ಅದು ಹಠ ಜಾಸ್ತಿನೇ ಇದೆ ಇಲ್ಲಿ. ಬಟ್ ಅಂಟಿಲ್ ಅಲ್ಲ ಸಕ್ಸಸ್ಫುಲಿ ಆಡಿಯನ್ಸ್ ಕಡೆಯಿಂದ ಒಂದು ರಿವ್ಯೂ ಬಂದು ಒಂದು ರೆವೆನ್ಯೂ ಬರೋವರೆಗೂ ಪ್ರೊಡ್ಯೂಸರ್ಸ್ಗೆ ಒಂದು ಭಯ ಇರುತ್ತೆ. ಐ ಕಾಂಟ್ ಗೋ ನಾನು ಮನೆ ಹತ್ರ ಹೋಗಿ ನನಗೆ ಕಾಸು ಕೊಟ್ಟಿಲ್ಲ ಅಂತ ಪರ ಒಂದು ಸಿನಿಮಾ ಮಾಡಿ ಅಂದರೆ, ಸರ್ ನೀವೇನು ರೆವೆನ್ಯೂ ಕೊಡ್ತೀರಾ? ಇವತ್ತಿರೋ ಮಾರ್ಕೆಟಲ್ಲಿ ಒಂದು ಹಿಂದಿ ರೈಟ್ಸ್ ಬೆಳೆ, ಎವ್ರಿ ಒನ್ ನೋಸ್ ಇವತ್ತಿರೋ ಮಾರ್ಕೆಟಲ್ಲಿ ರೈಟ್ಸ್ ಯಾವ ಥರ ಆಗುತ್ತೆ. ಇವಾಗ ಸ್ಯಾಟಿಲೈಟ್ಸ್ ಯಾರ್ಯಾರು ಇಸ್ಕೋತಾರೆ, ಇವಾಗ ಮುಂಚೆ ಥರ ಹಿಂದಿ ಡಬ್ಬಿಂಗ್ ರೈಟ್ಸ್ ಇಲ್ಲ. ನಂದು ಫಸ್ಟ್ ಫಿಲ್ಮ್ ಬಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಹಿಂಗೆ ಸೇಲ್ ಆಯಿತು. ಕನ್ನಡ ಸ್ಯಾಟಲೈಟ್ ಸುವರ್ಣ ಚಾನಲ್ ಹಿಂಗೆ ಇಸ್ಕೊಂಡ್ರು ಸಿನಿಮಾ ನೋಡಿದ್ಮೇಲೆ ಕದಂಬ ನಮ್ಮ ರೇಣುಕಾಂಬದಲ್ಲಿ ನೋಡಿ. ಬಟ್ ರೈಟ್ ನಾವು ಆ ಸ್ಟೇಜಸಲ್ಲಿ ಇಲ್ಲ, ಬಿಕಾಸ್ ರೆವೆನ್ಯೂ ವಾಸ್ ಅ ಡೌನ್ಫಾಲ್. ಮ್ಯಾಮ್, ವೆರಿ ಸಿಂಪಲ್ ಕ್ವೆಶನ್, ನಾಟ್ ದ ರೈಟ್ ವೇ ಟು ಟಾಕ್. ವೈ ಐ ಟೆಲ್ ಯು, ಐ ಆಮ್ ಟಾಕಿಂಗ್ ಅಬೌಟ್ ಮೈ ಫಿಲ್ಮ್, ಓಕೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಇಂಡಸ್ಟ್ರಿ. ನಾನು ಇನ್ನೂ ಏನಿಲ್ಲ ಇಂಡಸ್ಟ್ರಿಯಲ್ಲಿ. ಫಸ್ಟು ನೀವುಗಳೆಲ್ಲರೂ ಅದನ್ನು ಮೈಂಡಲ್ಲಿ ಫೀಡ್ ಮಾಡ್ಕೊಂಬಿಡಿ, ಓಕೆ. ನಾವೆಲ್ಲ ಏನೂ ಇಲ್ಲ, ನಾನು ಏನೂ ಇಲ್ಲ, ಮಿಕ್ಕಿದವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಓಕೆ. ನನ್ನ ಸಿನಿಮಾ ರೈಟ್ಸ್ ಸೇಲ್ ಮಾಡಬೇಕಂದ್ರೆ ನಾನು ಒಳ್ಳೆ ಸಿನಿಮಾ ಕೊಡಬೇಕು. ಇವಾಗ ನನ್ನ ಆಫರ್ ಟು ಎನಿ ಚಾನಲ್ ಆರ್ ಎನಿ ಒನ್ ವೆನ್ ಐ ಟಾಕ್ ಅಬೌಟ್ ಮೈ ಪಿಚ್ ಡೆಕ್, ನಾನು ಒಂದು ಇಡೀ ಸಿನಿಮಾ ತೋರಿಸ್ತೀನಿ ಅಂತ ಮಾತಾಡ್ತಿದ್ದೀನಿ. ಇಡೀ ಸಿನಿಮಾ ತೋರಿಸ್ತೀನಿ ಸರ್, ನಿಮ್ಮ ರಿವ್ಯೂ ಏನಿದ್ರು ನನಗೆ ಹೇಳಿ, ರಿವ್ಯೂ ಚೆನ್ನಾಗಿಲ್ಲ ಅಂದರೆ ತಿದ್ಕೋತೀವಿ, ಇಲ್ಲ ಈಸ್ಕೊಳ್ಳಲ್ಲ ಅಂದರೆ ನೋ ಪ್ರಾಬ್ಲಮ್. ಇದು ನನ್ನ ಅಪ್ರೋಚ್. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲಿರೋ ಒಂದು ನಂಬಿಕೆಗೆ ನಾನು ತೋರಿಸ್ತೀನಿ. ಫ್ಯೂ ಚಾನಲ್ಸ್ ಎಲ್ಲ ನಮ್ಗೆ ಬರೀ 1 hour ತೋರಿಸಿ ಪರವಾಗಿಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ಇವಾಗ ಸಕ್ಸಸ್ ಇಲ್ಲ ನಿಮ್ಮ ಪ್ರಶ್ನೆಗಳು ಚೇಂಜ್ ಆಗಬೇಕಂದ್ರೆ ಇಟ್ ಇಸ್ ಹ್ಯಾಸ್ ಓನ್ಲಿ ಒನ್ ಥಿಂಗ್, ನಾವೊಂದು ಒಳ್ಳೆ ಸಿನಿಮಾ ಕೊಡಬೇಕು. ಅಲ್ಲಿವರೆಗೂ ಆಬ್ವಿಯಸ್ಲಿ ಕ್ವೆಶನ್ಸ್ ರೈಸ್ ಆಗಬೇಕು. ಇಟ್ ಇಸ್ ರೈಟ್ ವಾಟ್ ಯು ಆರ್ ಆಸ್ಕಿಂಗ್. ಬಟ್ ಇಂಡಸ್ಟ್ರಿ ಈ ಥರ ಇದೆ ಅನ್ನೋ ಆನ್ಸರ್ ನಾನು ಕೊಟ್ಟಿಲ್ಲ, ಇವತ್ತಿರೋ ಪರಿಸ್ಥಿತಿಯಲ್ಲಿ. ಆ್ಯಂಡ್ ಆಟೋಮ್ಯಾಟಿಕ್ಕಾಗಿ ನಾವು ಒಳ್ಳೆ ಸಿನಿಮಾಗಳು ಕೊಟ್ಟರೆ ಬೈಯರ್ಸ್ಗೆ ಸಿನಿಮಾಗಳು ಬೇಕು, ಅವ್ರಿಗೂ ಸಿನಿಮಾಗಳು ಬೇಕು, ಸ್ಯಾಟಲೈಟ್ಸ್ಗೂ ಸಿನಿಮಾ ಬೇಕು, OTTಗೂ ಸಿನಿಮಾ ಬೇಕು, ಹಿಂದಿ ಡಬ್ಬಿಂಗ್ ರೈಟ್ಸ್ಗೂ ಸಿನಿಮಾ ಬೇಕು. ನಾವುಗಳು ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ. ಇಲ್ಲ, ಪ್ರೇಮ್ ಸರ್ ಪಾಪ ಸರ್ ಜೊತೆ ತುಂಬ ಕ್ಲೋಸು, ತುಂಬ ಫ್ಯಾಮ್ಲಿ ಥರ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಬರ್ತೀವಿ, ನಾವು ಕೈ ಜೋಡಿಸಿ, ನಾನು ಹೇಳಿದ್ನಲ್ಲ ಸರ್, ಮೆನಿ ಪೀಪಲ್ ನಾವು ಅವ್ರನ್ನ ಸೈಲೆಂಟಾಗಿದ್ದೀವಿ ಅಂಟಿಲ್ ನಲ್ಲದು ಒಂದು ಟ್ರೇಲರ್ ಅಂಟೆಲ್ಲ ಸಿನಿಮಾ ರಿಲೀಸ್ ಆಗೋರ್ಗೆ ಏನಾಗುತ್ತೆ ಅಂದರೆ ಒಬ್ಬೊಬ್ರಿಗೂ ಸುಮ್ಮನೆ ನೋಡ್ತಾ ಇದ್ದಾರೆ. ಮೆನಿ ಪೀಪಲ್ ಸುಮ್ಮನೆ ನೋಡ್ತಾ ಒಂದು ಶೋ ರೀಲ್ ಮಾಡಿದ್ರು ಡೈರೆಕ್ಟ್, ಅದನ್ನು ತೋರಿಸಿದ್ದೀವಿ. ನೆಕ್ಸ್ಟು ಪ್ರೇಮ್ ಸರ್ ಅವ್ರನ್ನ ಭೇಟಿ ಆದಾಗ ಇವ್ರು ಸಾಂಗ್ ತೋರಿಸಿದ್ರು, ನೆಕ್ಸ್ಟ್ ಶೋ ರೀಲ್ ತೋರಿಸಿದ್ರು, ನಾವು ಕೈ ಜೋಡಿಸ್ತೀವಿ ಅಂದರು. ದೆನ್ ಸರ್ ಬಂದು ಸಾಂಗ್ ಲಾಂಚ್ಗೆ ಅವ್ರು ಕರೀಲ್ಲ ಅಂತ ಅವ್ರನ್ನೇ ಡೈರೆಕ್ಟಾಗಿ ಕೇಳಿದ್ದಾರೆ. ವಿಕಿಗೆ ಸರ್ಪ್ರೈಸ್ ಮಾಡಿ ಅಂದರು. ಇಲ್ಲ ಬೇಡ, ಫೈನಲಿ ಮಾತಾಡೋಣ ಅಂತೇಳಿ ನಾವೇ ಅನೌನ್ಸ್ ಮಾಡಿದ್ವಿ. ಇಟ್ಸ್ ಗುಡ್ ಅಲ್ವಾ? ಇದೇ ಬೇಕಾಗಿರೋದಲ್ವ ನಮಗೆ ಬೇಕಾಗಿರೋದು ಸಪೋರ್ಟ್, ನಮಗೆ ಬೇಕಾಗಿರೋದು ಒಂದು ಪುಷ್. ನಾವು ವೆರಿ ನ್ಯೂ ಕಮರ್ ಸರ್, ಇನ್ನೂ ಏನಿಲ್ಲ. ನಾವು ಅದನ್ನು ಅವರೆಲ್ಲ ಸೇರಿ ಪುಷ್ ಮಾಡ್ತಾಯಿದ್ರೆ ಅದು ತುಂಬ ಖುಷಿಯಾಗತ್ತೆ ನಮಗೆ. ನಾನು ಜನರಲಿ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಇಷ್ಟು ಜನ, ಆಮೇಲೆ ಪ್ರೇಮ್ ಸರು ಬರ್ತಾರೆ, ಈ ಕಡೆ ಸಾಂಗ್ ಲಾಂಚು ಇದೆ ಅಂದಮೇಲೆ ವಿ ಹ್ಯಾವ್ ಟು ಈ ಥರ ಒಂದು ಪ್ರೆಸ್ ಮೀಟ್ ಸೇರಿಸಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದು ಬೈ ರಿಲೀಸಿಂಗ್ ದ ಸಾಂಗ್ ಒಂದು ಮಾಡಬೇಕಂತ ನನಗೂ ಅನ್ನಿಸ್ತು. ನಮಗೆ ಡೇಟ್ ಗೊತ್ತು, ಬಟ್ ಅದೇನೆಂದರೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಅಂತ ಮುಗೀಲಿ. ಬಿಕಾಸ್ ತಿರ್ಗಾ ಒಂದು ಡೇಟ್ ಅನೌನ್ಸ್ ಮಾಡಿ ಅದನ್ನು ತಿರ್ಗಾ ಮುಂದೆ ಹಾಕೋ ಈ ಸತಿ ಅದು ನಡೆಯಲ್ಲ. ನಮಗೊಂದು ಐಡಿಯಾ ಇದೆ, ಬಟ್ ಐಡಿಯಾನೂ ಹೇಳೋದು ಬೇಡ ಅಂತ ಡಿಸ್ಕಸ್ ಮಾಡಿದ್ದೀವಿ. ಬಿಕಾಸ್ ನನಗೆ ನನ್ನ ಸಿನಿಮಾನ ಸ್ಯಾಟಲೈಟ್ ರೈಟ್ಸ್ಗೂ OTT ಚಾನಲ್ಸ್ಗೆ ತೋರಿಸ್ಲೇಬೇಕಂತ ಕೂತಿದ್ದೀನಿ. ಆ್ಯಂಡ್ ಐ ವಾಂಟ್ ಅ ರಿವ್ಯೂ ಫ್ರಮ್ ದೆಮ್. ಟು ಬಿ ಇವನ್ ಮೋರ್ ಆನೆಸ್ಟ್, ನಾನು ಸೆಲೆಕ್ಟ್ ಮಾಡಿರೋ ಸ್ವಲ್ಪ ಜನ ಬಂದು ನನ್ನ ಸಿನಿಮಾ ನೋಡಬೇಕು, ನನ್ನ ಸಿನಿಮಾಗೊಂದು ಈ ಅಮೆರಿಕನ್ಸ್ ಎಲ್ಲ ಮಾಡ್ತಿರ್ತಾರೆ ಅಂತ ಎಲ್ರಿಗೂ ಗೊತ್ತಾಗತ್ತಲ್ವ. ತುಂಬ ಜನನ ಸೆಲೆಕ್ಟ್ ಮಾಡಿ ಒಂದು ಸಿನಿಮಾನ ತೋರಿಸಿ ಅದ್ರ ರಿವ್ಯೂಸ್ ತೊಗೊಂಡು ಅದನ್ನು ಚರ್ಚೆ ಮಾಡಿ ಈ ಥರ ಎಲ್ಲ ಸ್ವಲ್ಪ ಅಂದ್ಕೊಂಡಿದ್ದೀವಿ ನಾವು. ಆ ಥರ ರೂಲ್. ಬಿಕಾಸ್ ನನಗೆ ಗೊತ್ತಿರೋರು ಸ್ವಲ್ಪ ಜನ ದೇ ಗಿವ್ ಗುಡ್ ರಿವ್ಯೂಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸಿನಿಮಾ ಮ್ಯಾಮ್ ಅಲ್ಲಿ ಇರೋರು ರಿವ್ಯೂಸ್ ಹೇಳ್ತಾರೆ. ದೇ ಟೆಲ್, ಇಫ್ ವಿ ಆಸ್ ದೆಮ್, ನೀವು ನೋಡೋ ರೀತಿ ಬಂದು ಸಿನಿಮಾ ಚೆನ್ನಾಗಿದ್ರೆ ಏನೋ ಒಂದು ತಿದ್ಕೋಬೋದು ಅಂದರೆ ಪ್ಲೀಸ್ ಕನ್ವೇ ಟು ಅಸ್. ಇವಾಗ ಈ ಸಾಂಗ್ನು ಬಂದು ಯಾರೋ ಒಬ್ರು ನೋಡಿ ಈ ಸಿನಿಮಾನ ಸ್ಟಾರ್ಟ್ ಮಾಡಿ ಅಂತಲೂ, ಐ ಮೀನ್ ಈ ಸಾಂಗ್ನ ರಿಲೀಸ್ ಮಾಡಿ ಅಂತಲೂ ನಮ್ಮ ಜೊತೆ ಒಂದು ಡಿಸ್ಕಷನ್ಗೆ ಬಂದರು, ವಿಚ್ ಇಸ್ ಅ ಗುಡ್ ಸೈನ್. ಓಕೆ, ನೋ ಪ್ರಾಬ್ಲಮ್, ಲೆಟ್ ಅಸ್ ಗೋ ಹೆಡ್. ಇಫ್ ದೇ ಲೈಕ್ 95%, 5% ಇಸ್ ಸಮಥಿಂಗ್ ವೆರಿ ವ್ಯಾಲ್ಯೂಬಲ್, ವೈ ನಾಟ್? ಆ್ಯಂಡ್ ಅಲ್ಲಿ ಹೇಳ್ತಾ ಇರೋ ವ್ಯಕ್ತಿ ಒಳ್ಳೆ ಇಂಟೆನ್ಷನಲ್ಲಿ ಹೇಳಿದ್ರೆ
ಅವನು ಕನ್ನಡ ಸಿನಿಮಾ ಗೆಲ್ಲಬೇಕನ್ನೋ ಇಂಟೆನ್ಷನ್ ಇತ್ತು ಅಂದರೆ ವೈ ನಾಟ್? ಇಲ್ಲ, ಇಷ್ಟು ಜನ ಇದ್ದಾರೆ, ನಾನು ಒಬ್ಬನೇನ ಸಿಕ್ಕಿದ್ದೀನಿ, ನಿಮಗೆ ಸಂಜನಾ ಆನಂದ್ ಇದ್ದಾರೆ, ಬ್ಯಾಂಗಲ್ ಬಂಗಾರಿ ಸ್ಟೆಪ್ ಹಾಕಿಸ್ತೀನಿ, ನಮ್ಮ ಡೈರೆಕ್ಟ್ರ್ ಇದ್ದಾರೆ, ಗುಚ್ಚಿಗಲ್ ಇವರು, ಅವ್ರದ್ದು ಇನ್ನೊಂದಿದೆ. ಹಾಂ, ಓ ಹಂಗಂದ್ರೆ ಕ್ರೇಜಿ ಸ್ಟಾರ್ ಹೆಸರನ್ನೇ ಚೇಂಜ್ ಮಾಡಿಬಿಡ್ತೀರಾ ನೀವು? 25 ವರ್ಷ ಹಿಂದೆ ಕೊಟ್ಟಿದ್ದು. ಅಬ್ಬಾ ನೀವುಗಳು ಹಿಂಗೆ ಬಂದು ಮಾತಾಡೋ ಕ್ಯಾಮ್ರಾ ನಿನ್ನ ಮೇಲೆ ಫೋಕಸ್ ಆಗಬೇಕು. ಹಂಗೆ ಅದೇ ಥರ ಅವರು ಒಂದೇನೋ ಸಾಧನೆ ಮಾಡಿದ್ದಾರೆ ಅಂದರೆ ಅದನ್ನು ಬಿಡಬೇಕು, ಅದನ್ನು ಎಂಜಾಯ್ ಮಾಡ್ಬೇಕು ನಾವು. ಅವ್ರು ಸಾಧನೆ ಮಾಡಿರೋದು ಅದು, ನಾವು ಟರ್ಮ್ ಮಾಡ್ತಾಯಿದ್ದೀವಿ ಅಂದರೆ ಅದು ಅವ್ರು ಗೆಲ್ಸಿರೋದು ಜನರ ಹತ್ರ, ನಾವು ಕೊಟ್ಟಿರೋದ್ರಲ್ಲ. ಸೊ ಅದನ್ನು ಬಿಡಿ, ಅದು ಓಕೆ. ಇನ್ನೂ ಒಂದು ವರ್ಷ ಹೋಗಲಿ, ಅದು ಮುಂದೆ 1 ವರ್ಷ ಹೋಗಲಿ ಬಿಡಿ. ಹಲೋ, ಇವ್ರ ಬಗ್ಗೆ ಹೇಳ್ತಾರೋ, ಕ್ರೇಸ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ? ಪಾಪ ಎಲ್ಲ ನೋಡ್ಬಿಡಿ ಮ್ಯಾಮ್, ಕೇಳಿ ನಮ್ಮೇನು ಪಾಪ ಏನು ಪಾಪ ನೋಡ್ತೀರ? 6ರಿಂದ 3 ಬರ್ದಿಲ್ಲ, 6ರಿಂದ 12ಗೆ ಹೋಗ್ತೀವಿ ನಾವು. ಆದರೆ ನೀವು ಕೇಳೋ ಪ್ರಶ್ನೆಗೆಲ್ಲ ಒಂದು ಅರ್ಥ ಆಗಿದೆ ಅಂದರೆ, ವಿಕ್ರಮ್ ಅವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಎಲ್ಲರಿಗೂ ಪ್ರೀತಿ, ನೀವು ಪ್ರತಿಯೊಬ್ಬರು ಕೇಳಿದ್ದೀರ ಅಂದರೆ ಪ್ರೀತಿ ಜಾಸ್ತಿ ಅವ್ರ ಮೇಲೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ. ಟು ಟೆಲ್ ಯು ಎಕ್ಸಾಕ್ಟ್ಲಿ ಫ್ರ್ಯಾಂಕ್ಲಿ, ಇನ್ಫ್ಯಾಕ್ಟ್ 2 days ಬ್ಯಾಕ್ ಆಲ್ಸೋ ವಿ ಡೇ ಶೂಟಿಂಗ್ ಮಾಡಿ ಈ ಸಾಂಗ್ ಚೇಂಜ್ ಮಾಡಿದ್ವಿ. ನೋಬಡಿ ಅಬ್ಸರ್ವ್, ನೋಬಡಿ ನೋ ಅಬೌಟ್ ಇಟ್. ವಿ ಈಕ್ವಲಿ ಇನ್ವಾಲ್ವ್ ಇನ್ ದ್ಯಾಟ್, ಲೈಕ್ ಡೈರೆಕ್ಟರ್ ಆಗಲಿ, ನಾವಾಗಲಿ, ವಿಕ್ರಮ್ ಆಗಲಿ, I mean everybody, in fact Ishita agili, and we all working on so closely because industry is new for me. Kannada, this movie industry is new for me. We are working in the creative part. ಸುಮ್ಮನೆ ನೀವು ಹೇಳ್ದಂಗೆ ಅವಳು ಹೇಳಿದ್ರಲ್ಲ, ಸ್ಯಾಟಲೈಟ್ ಅವ್ರು ತಗೋಪಿಲ್ಲ ಅಂದರೆ ತೊಗೊಳಲ್ವಾ ಮೇಡಮ್, ಮಾತ್ರ ನಾವು ಚಾನ್ಸ್ ಕೊಡೋದಿಲ್ಲ. ಯಾಕಂದರೆ ವಿ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ವಿತ್ ಕ್ರಿಯೇಟಿವಿಟಿ. ಈಗ ಲಾಸ್ಟ್ 3 days ಬೆಂಚ್ ಕೂಡ ಒಂದು ಶೂಟಿಂಗ್ ಮಾಡಿ ಥರ ಆ್ಯಡ್ ಮಾಡಿದ್ವಿ ಮೂವಿಯಲ್ಲಿ, ಸಾಂಗಲ್ಲಿ. ಸೊ ಅದಕ್ಕೆ ನಾವು ಆಪರ್ಚುನಿಟಿ ಕೊಡೋದಿಲ್ಲ. ವಿ ವಿಲ್ ರಿವ್ಯೂ 100 times, ಬಟ್ ವಿ ವಿಲ್ ನಾಟ್ ಡಿಲೇ. ದ ಮೂವಿ ವಿಲ್ ಬಿ ರಿಲೀಸ್ಡ್ ವೆರಿ ಶಾರ್ಟ್ಲಿ. ನಾಟ್ ಡೋಂಟ್ No, I'm saying not. No, okay, don't tell. Nothing. No, see. Ma'am. ಮಂಗಳವ್ರೆ. No, you're right. ಇಲ್ಲ ಇರಿ ಒಂದು ನಿಮಿಷ. ಮ್ಯಾಮ್ ಡೋಂಟ್ ಆಸ್ಕ್. ಇವಾಗ ಏನು ಗೊತ್ತಾ ಒಂದಾಗ, ಹಲೋ ಒಂದು ನಿಮಿಷ, ಏನು ಗೊತ್ತಾ, ಕ್ಯಾಮ್ರಾಗಳು ನಾವು ಹತ್ತಿ ಹಿಂದೆ ಇಟ್ಕೊಂಡು ನಿಮ್ಮ ಮುಖ ತೋರಿಸ್ಬೇಕು. ಯಾಕೆ ಹೇಳ್ತೀನಿ, ಅವ್ರು ಹೇಳಿದ್ದು ಇಲ್ಲ ಯಾಕೆ ಹೇಳ್ತೀನಿ ಕೇಳಿ. ಅವ್ರು ಹೇಳಿದ್ದು ಆ್ಯಡ್ ಮಾಡಿದ್ದೀವಿ, ಆ್ಯಡ್ ಮಾಡಿದ್ವಿ ಅಂದರೆ ಪ್ಲೀಸ್ ನೀವು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ದು ಆ್ಯಡ್ ಮಾಡಿರೋದು. ಸರ್ ಓಕೆ ಬಿಡಿ, ಓಕೆ ಅದನ್ನು ಬಿಡಿ, ಬೀಟ್ ಮಾಡಿ. No, I'll clarify it. No problem. We added more into that. In fact, creative more add ಮಾಡಿ. ಯಾಕಂದರೆ ನಮ್ಗೆ ಯಾವ ಸ್ವಲ್ಪ ಏನೋ ಒಂಥರ 5% ಚೆನ್ನಾಗಿಲ್ಲ ಅಂದರೂ ಕೂಡ we will not release that. We are adding up more and more. See, first of all, we should be confident when we release a movie. We cannot just go like that. See, I don't have to release a movie, heck of it. ಅಯ್ಯೋ ಮೂವಿ ಆಯಿತು ಅರ್ಜೆಂಟ್ ಮಾಡಬೇಡ ಅಂತ ಆ ಥರ ಅರ್ಜೆಂಟೇನೂ ಇಲ್ಲ. ದ ವೇ ಯುವರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ವಿಕ್ರಮ್, ಐ ಆಮ್ 100% sure about that. We will fulfill that. We will not give an opportunity for anybody to say movie is bad. That's our efforts. We will see every point of it. That's how we are doing it. ಅದಕ್ಕೆ ಮೂವಿ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಆಮೇಲೆ 6ರಿಂದ 3 ಆ ಸೀನ್ ಇಲ್ಲ ನಮ್ಮ ಹತ್ರ. ಯು ವಿಲ್ ಬಿ ಶಾಕ್. ಐ ಟೋಲ್ಡ್ ಯು ಎಕ್ಸಾಕ್ಟ್ಲಿ, ವೆನ್ ವಿ ಹಿಯರ್ ದ ಸ್ಟೋರಿ, ಸಿ ಇಂಡಸ್ಟ್ರಿ ಸಚ್ ಎ ಥಿಂಗ್. ನಾನು ಮೂವಿ ಮಾಡ್ತಾ ಅಂತಷ್ಟೇ ಎಲ್ಲರೂ ಬರ್ತಾರೆ. ಪಾಪ ಎವ್ರಿಬಡಿ ವಾಂಟ್ ಟು ಡೂ. ದೇರ್ಸ್ ಎ ಡೈರೆಕ್ಟರ್ ಬಿಹೈಂಡ್ ಯು, Mansa. She is a debut director. Now she is shooting the second movie. I mean, she never she was additional, director in that movie. She was not a assistant director actually. We gave a chance to her. We are hearing the story, we are changing the story, we are changing the concept. ಒಬ್ಬರು ಒಂದ್ಸರಿ ಬಜೆಟ್ 10 ಕೋಟಿ ಅಂತಾರೆ, 12 ಕೋಟಿ ಅಂತಾರೆ, 8 ಕೋಟಿ ಅಂತಾರೆ. ವಿ ಆರ್ ಬಿ ಲಿಟಲ್ ಕೇರ್ಫುಲ್ ಅಷ್ಟೇ. ಮೂವಿ ಅಂತೂ ಕಮ್ಮಿ ಆಗಲ್ಲ, ಮೂವಿ ಜಾಸ್ತಿನೇ ಆಗುತ್ತೆ. ಬಟ್ ವಿ ಆರ್ ಬಿಟ್ ಕಾಶಿಯಸ್ ಟು ಹ್ಯಾಂಡಲ್ ಇಟ್, ದಟ್ಸ್ ಆಲ್. ವಿ ಆರ್ ಹ್ಯಾಪಿ, ಅಟ್ ಲೀಸ್ಟ್ ವಿ ಸ್ಯಾಟಿಸ್ಫೈಡ್ ಯು. ನಿಮ್ಮ ಆರಾಮಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಈಸಿ. ಯಾಕಂದರೆ ಕೆಲವೊಬ್ಬರಿಗೆ ನಾವು ತುಂಬ ಹೇಳಬೇಕಂತಾನೆ ಇಲ್ಲ, ಇವರು ಒಂದು ಹೇಳಿದ್ರೆ ಚಕ್ಕಂತ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ಅದರಿಂದ ಮೇಡಮ್ ಪಾಸಿಟಿವ್ ಏನೋ ಹೇಳ್ತಾ ಇದ್ದಾರೆ. ಸೊ ಆ ಥರ ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಏನು ನೀವು ನಾರ್ಮಲಾಗಿ ಕೇಳಿದ್ರೆ ಅಷ್ಟೇ ಕೇಳಬೇಕು. ಇವಾಗ ಸಾಂಗ್ ತೋರಿಸಿದೆ, ಸಾಂಗ್ ಹೇಳಿ ಹಿಂಗಿತ್ತು, ಡ್ಯಾನ್ಸ್ ಹೆಂಗಿತ್ತು, ಹೌ ವಾಸ್ ದ ರಿಹರ್ಸಲ್. ಮ್ಯಾಮ್ ಈಗ ಈ ಸಾಂಗ್ ಬಂದಿದ್ದು ನನ್ನ ಕ್ವಾಲಿಟಿ ತೋರ್ಸೋಕ್ಕೆ ಬಂದಿಲ್ಲ. ಈ ಸಾಂಗ್ ಬಂದಿದ್ದು ಬಂದ್ಬಿಟ್ಟು ಮತ್ತೆ ಒಂದು ಹ್ಯಾಪಿಯಾಗಿ ಈ ಸಾಂಗ್ ಲಾಂಚ್ ಜೊತೆ ನಾವು ಸ್ಟಾರ್ಟ್ ಮಾಡಬೇಕು ಮೊಮೆಂಟಮ್ ಅಂತ ಈ ಸಾಂಗ್ ಬಂದಿತ್ತು. ಸೊ ಈ ಸಾಂಗ್ ಇದರಲ್ಲಿ ನಾನು ಬೇರೆ ಥರ ಯಾವುದಾದ್ರು ಹಾಕಿ ಬರೋಕ್ಕಿಂತ ಒಂದು ಹ್ಯಾಪಿ ಸಾಂಗ್, ಒಂದು ಜಾಲಿ ಸಾಂಗ್ ಬಂದು ಇದರಿಂದ ಮೊಮೆಂಟಮ್ ತಗೋದಕ್ಕೆ ಸಿನಿಮಾ. ಸೊ ಅದಕ್ಕೋಸ್ಕರ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಫಸ್ಟ್ ಸ್ಟೆಪ್ ಇದೆ ಅಷ್ಟೇ. ಅದಕ್ಕೋಸ್ಕರ ಈ ಸಾಂಗ್ ಬಿಟ್ಟಿದೆ. ನಮ್ಮ ಹತ್ರ ಇನ್ನೂ ಬೇಕಾದಷ್ಟು ಸಾಂಗ್ಸ್ ಬೇರೆ ಇದೆ, ಬಟ್ ದಿಸ್ ಇಸ್ ಲೈಕ್ ವೆರಿ ಜಾಲಿ ಸಾಂಗ್ ಅಂತ ಇದನ್ನು ನಾವು ಪಡ್ಸ್ಕೊಂಡು ಜೂನ ಏನು ಮೇಡಮ್ ಇದ್ರು. ಸರ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಖುಷಿ ಆಗ್ತಾಯಿದೆ, ತುಂಬ ಟೈಮ್ ಆದಮೇಲೆ ನಿಮ್ಗೆಲ್ಲರೂ ನೋಡ್ತಾ ಇರೋದು. ಆ್ಯಂಡ್ ಮುದೋಳಿಂದ ನಿಮ್ಮೆಲ್ಲರೂ ಮೀಟ್ ಮಾಡ್ತಿರೋದು ಇನ್ನೂ ಖುಷಿ ಇದೆ.
ಅಫ್ಕೋರ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಟೈಮ್ ಆಗಿದೆ ನಾವು ಅನೌನ್ಸ್ ಮಾಡಿ. ಬಟ್ ನಾನು ಈ ಸಿನಿಮಾದಲ್ಲಿದ್ದೀನಿ ಅಂತ ವೆರಿ ವೆರಿ ಲೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಬಟ್ ಐ ಆಮ್ ಗ್ಲ್ಯಾಡ್. ನೀವೆಲ್ಲರೂ ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳು ಇಟ್ಸ್ ವ್ಯಾಲಿಡ್. ಬಟ್ ಬಿಹೈಂಡ್ ದ ಸೀನ್ಸ್ ಐ ಥಿಂಕ್ ನಾವು ಎಲ್ಲರೂ ನೋಡಿದ್ದೀವಿ. ವಿಕ್ರಮ್ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಅವರೊಂದು ಸ್ಟ್ರಗಲ್ ಆಗಿರ್ಬೋದು. ಐ ರಿಯಲಿ ಹೋಪ್ ಈ ಸಿನಿಮಾಯಿಂದ ಈ ಬರ್ಡೇಯಿಂದ ಎಲ್ಲ ಸಗದಾಗುತ್ತೆ ನಿಮಗೆ ಅಂತ. ಹ್ಯಾಪಿ ಬರ್ತ್ಡೇ ವಿಕಿ. ಸಿನಿಮಾ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಸಾಂಗ್ ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಮ್ಯಾಮ್ ಆ್ಯನಿಮಲ್ಸ್ ನೋಡ್ಬೇಕಂದ್ರೆ ನಮ್ಮನ್ನು ನೋಡಿ ಇಷ್ಟ ಖುಷಿಯಾಗಿರೋದು. ಎಷ್ಟು ಕಷ್ಟಪಟ್ಟೆಲ್ಲ ಎಷ್ಟು ಪ್ರೀತಿಯಿಂದ ಮಾಡಿದ್ದೀವಿ. ಪ್ಲಾನಿಂಗ್ ಇದೆ ರುಕ್ಮಿಣಿ ಕ್ಯಾರೆಕ್ಟರ್ನ ಸ್ವಲ್ಪ ನನಗೆ ಉತ್ತರ ಕರ್ನಾಟಕದಿಂದನೂ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದಾರೆ. ಆಲ್ರೆಡಿ ಉತ್ತರ ಕರ್ನಾಟಕಕ್ಕೂ ನಾನು ಬಂಗಾರಿನೇ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸಿನಿಮಾ ಮುಖಾಂತರ ರುಕು ಅನ್ನೋ ಪಾತ್ರದಲ್ಲಿ ಹೊಸದಾಗಿ ಕಾಣಿಸ್ಕೊತೀನಿ. ಫಸ್ಟ್ ಟೈಮ್ ಐ ಥಿಂಕ್ ಏನು ರೋಲ್ ಅಂತ ರಿವೀಲ್ ಮಾಡ್ಬೋದು. ಫಸ್ಟ್ ಟೈಮ್ ಅದೇ ಪರ್ಮಿಷನ್ ಕೊಟ್ಟರು ಒಂದು ಕಾನ್ಸ್ಟೇಬಲ್ ಆಗಿ, ಲೇಡಿ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊತೀನಿ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಆ್ಯಂಡ್ ಐ ಡೋಂಟ್ ನೋ, ನನಗೇ ಹೊಸದಾಗಿತ್ತು ಆ್ಯಕ್ಟ್ ಮಾಡೋಕ್ಕೆ ಅಥವಾ ಯೂನಿಫಾರ್ಮಲ್ಲಿ ಎಲ್ಲ. ಸೊ ನಾನು ಕೂಡ ಲುಕಿಂಗ್ ಫಾರ್ವರ್ಡ್ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ವೆರಿ ತುಂಬ ಡಿಫ್ರೆಂಟಾಗಿ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನರೇಷನ್ ಕೂಡ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೊ ನಾನು ಕೂಡ ನಿಮ್ಮೆಲ್ಲರಷ್ಟೇ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಐ ಆಮ್ ಶ್ಯೂರ್ ನಿಮ್ಗೆಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ನೀನೋ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಕೇಳಿದೆ, ಎಲ್ಲಿ ಬಿಟ್ಬಿಡ್ದೆ, ನಾನು ಹೇಳ್ಬಿಡ್ಬೇಕಾಗಿತ್ತು ನೆಕ್ಸ್ಟ್ ಅವ್ರ ಬಗ್ಗೆ. ಸರ್ ನನಗೆ ಅಂದರೆ ತುಂಬ ಜನದ ಜೊತೆ ವರ್ಕ್ ಮಾಡೋ ಅವಕಾಶ ಇದರಲ್ಲಿ ಸಿಗಲಿಲ್ಲ. ನನ್ನ ಮೇಜರ್ ಪೋರ್ಷನ್ಸ್ ಅಬ್ಬಿ ಅವರು, ವಿಕ್ಕಿ, ಸುಮಾರಷ್ಟು ನನಗೆ ಇವ್ರ ಜೊತೆನೇ ಆ್ಯಕ್ಟಿಂಗ್ ಸೀನ್ಸ್ಗಳಿರೋದ್ರಿಂದ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಬೋತ್ ಆಫ್ ದಮ್. ಆ್ಯಂಡ್ ಇವತ್ತು ಅಬ್ಬಿ ಅವ್ರ ಬರ್ಡೇ ಕೂಡ, ಹ್ಯಾಪಿ ಬರ್ಡೇ ಅಬ್ಬಿ. ಅಷ್ಟೇ ಸರ್, ಬೇರೆ ಎಲ್ಲರ ಸೀನ್ಸ್ಗಳು ನಾನು ಕೂಡ ನೋಡಬೇಕು ನಾನು ಕೂಡ. ಬಟ್ ಐ ಆಮ್ ಗ್ಲ್ಯಾಡ್ ಅವ್ರು ಎಲ್ಲರೂ ಸಚ್ ವಂಡರ್ಫುಲ್ ಆ್ಯಕ್ಟರ್ಸ್ ನಮ್ಮ ಸಿನಿಮಾದ ಭಾಗಿಯಾಗಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್. So, Yelagiru, Namaskara. This is my first time here. So, first of all, Namaste. And I want to introduce myself to everyone. I'm Ishita Raj from Bombay. And this is my first time here in Kannada cinema. And working with him is my first time. He is a wonderful, very supportive actor. I got a little chance to rehearse with him, practice with him, dance with him. And the whole process was so easy because if you have a team that is very supportive and stands by you, no matter what language it is, no matter where you are, your work is it's double the it's easy, it's fun, it's double the fun. Ma'am, definitely first of all depends on the story. So if a song is situational, if it is set up in a place or in a scenario where there is a song and you can add that entertainment value also to the story, so why not? And if it can add to the story, if you can build a scene where there is a song around and there is a story, so it is, I think so it's more for the audience visually to get hooked to the story and be more involved with the entertainment also. ಎಲ್ಲಿ ಮೇಡಮ್, ನೀವು ಬಂದು ಅವಾಗಿಂದ ಫೈರ್ ಥರ ಬೆಂಕಿ ಹೊಡಿತಾನೆ ಇದ್ದೀರಾ. ಪಾಪ ಅವ್ರಿಗೆ ಮಾತಾಡೋಕ್ಕೂ ಬಿಟ್ಟಿಲ್ಲ. ಮುದ್ದೋಳು, ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ವಿಕ್ಕಿ ಬೈ. ನನ್ನ ಚೂಸ್ ಮಾಡಿದ್ದು ಆ್ಯಕ್ಚುಲಿ ವಿಕ್ಕಿ ಎಷ್ಟು ಇದಂದರೆ ಕ್ಯಾರೆಕ್ಟರ್ ನೋಡಿ ಸಿನಿಮಾಗೆ ಚಾನ್ಸ್ ಕೊಟ್ರು. ಆ್ಯಕ್ಚುಲಿ ನನ್ನ ಲವ್ ಮಾಕ್ಟೇಲಲ್ಲಿ ಈ ಹುಡುಗ ಮಾಡ್ತಾನಲ್ಲ, ಇವನಾಕೆ ಬೇರೆ ಯಾರೋ ಇದ್ರು ಆ್ಯಕ್ಚುಲಿ ನನ್ನ ಬದಲು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ, ನನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನನಗೆ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ಅವ್ರನ್ನ ಚೂಸ್ ಮಾಡಿದ್ರು. ಇಲ್ಲ ಬಟ್ ಥ್ಯಾಂಕ್ ಯು ವಿಕ್ಕಿ ಫಾರ್ ಚೂಸಿಂಗ್ ಮೀ ಇನ್ ದ ಮುದೋಳ್. ಆ್ಯಂಡ್ ಟಾಟಾ ಸರ್, ನೀವು ಬಂದಿದ್ದು ತುಂಬ ದೊಡ್ಡ ಪವರ್ ಬಂದಂಗಾಯಿತು. ಮ್ಯಾಮ್ ಕೂಡ, ಆಮೇಲೆ ಎಲ್ಲರೂ ನಮ್ಮ ಡೈರೆಕ್ಟರ್ ಸರ್ ಮಾತ್ರ ನನಗೆ ಯಾವಾಗಲೂ ಬ್ರೋ ಅಂತಲೇ ಮಾತಾಡ್ಸಿರೋದು ಇದುವರೆಗೂ. ಹೋಗೋ ಬಾರ ಅಂತಲೂ ಮಾತಾಡ್ಸಿಲ್ಲ. ಅಭಿಬ್ರೋ ಹಿಂಗೆ ಮಾಡಿ ಅವ್ರು ಪಾಪ ಮಾತಾಡೋದೇ ಕಮ್ಮಿ. ಪಾಪ ಅವರು ಡೈರೆಕ್ಟ್ ಮಾಡಬೇಕಾದ್ರೂ ಏನಾದರೂ ಹೇಳ್ಬೇಕಿದ್ರು ಬಂದು ಅಭಿ ಹಿಂಗೆ ಮಾಡಿ, ಅಭಿ ಹಂಗೆ ಮಾಡಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟು ಡೀಸೆಂಟ್ ಫೆಲೋ. ಆಮೇಲೆ ನಮ್ಮ ಕೊರಿಯೋಗ್ರಫರ್ ಸರು ತುಂಬ ಚೆನ್ನಾಗಿ, ನೀವು ಸಾಂಗ್ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಜೊತೆಗೆ ಚೆನ್ನೈಲಿ ಈಗ ಭೂಮಲ್ಲಿರೋವಂಥ ಹೆಸರು ಅವ್ರದ್ದು. ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಆಲ್ರೆಡಿ ರಾಯಲಲ್ಲಿ ಕೆಲಸ ಮಾಡಿದ್ದೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ಪು ಬಾಂಡು ತುಂಬ ಚೆನ್ನಾಗಿದೆ. ಜೊತೆಗೆ ರಾಯಲಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ.
ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಮ್ಯಾಮ್ ಹೊಸ್ದಾಗಿ ಬಂದಿದ್ದಾರೆ ಇಶಿಕಾ ಅವರು. ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಮ್ಯಾಮ್. ಐ ಹೋಪ್ ಇಶಿತಾ ಯಾ ಇಶಿತಾ ನಿಮಗೆ ಇನ್ನೂ ಹೆಚ್ಚು ಚಾನ್ಸ್ ಸಿಗಲಿ. ಸ್ಯಾಂಡಲ್ವುಡಲ್ಲಿ ನೀವು ಒಂದು ದೊಡ್ಡ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜೊತೆಗೆ ಮುದೋಳಲ್ಲಿ ನನ್ನ ಪಾತ್ರ ಸರ್ ಮುದೋಳ್ ಶಶಿಗೆ ಜೊತೆಲಿರುವಂಥ ಪಾತ್ರ. ಬಟ್ ಜುಗಲ್ಬಂದಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಇದು ಡಿಫ್ರೆಂಟ್ ಫಾರ್ಮ್ ಮುದೋಳ್. ಆ್ಯಕ್ಚುಲಿ ಈ ಸ್ಟೋರಿ ಲೈನೇ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅದೇ ಸ್ಟೋರಿ ಹೇಳ್ತಾ ಇಲ್ಲ, ಸ್ಟೋರಿ ಲೈನೇ ಡಿಫ್ರೆಂಟ್ ಆಗಿದೆ. ಅದನ್ನ ನೀವು ಡೈರೆಕ್ಟರ್ನ ಕೇಳ್ಬೇಕು ಸರ್. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ ಪಾತ್ರ. ಶಶಿ ಜೊತೆ ಟ್ರಾವೆಲ್ ಆಗುವಂಥ ಪಾತ್ರ, ಕೊನೆವರೆಗೂ ಇರುವಂಥ ಪಾತ್ರ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಬಟ್ ಒಂದು ಬ್ಯೂಟಿಫುಲ್, ನಾನು ಎಂಜಾಯ್ ಮಾಡಿದೆ, ನಾನು ತುಂಬ ಎಂಜಾಯ್ ಮಾಡಿದೆ. ನನಗೆ ಹೊಸ್ದಾಗಿತ್ತು. ಲವ್ ಮಾಕ್ಟೇಲ್ ಬಿಟ್ಟರೆ ಒಂದು ಒಳ್ಳೆ ಚೇಂಜ್ ಓವರ್ ಕೊಟ್ಟಂಥ ಪಾತ್ರನೇ ಸರ್. ಅಂದರೆ ಪಾತ್ರ ಚೇಂಜ್ ಓವರ್ ಇದೆ ಸರ್. ಲವ್ ಮಾಕ್ಟೇಲಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಥರ ನೋಡೋಂಥ ಪಾತ್ರ, ಇದರಲ್ಲಿ ತುಂಬ ಚೇಂಜ್ ಓವರ್ ಇದೆ ಸರ್. ತುಂಬ ಅಂದರೆ ಸ್ಪೇಸ್ ಇದೆ, ಲಿಬರ್ಟಿ ಇದೆ, ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಡೈರೆಕ್ಟರ್ ಸರ್ ಆ್ಯಕ್ಟಿಂಗಿಗೆ. ಯಾವತ್ತೂ ನೀನು ಇಷ್ಟೇ ಮಾಡಬೇಕು ಇದೇ ಮಾಡಬೇಕು ಅಂತ ನನಗೆ ಯಾವತ್ತೂ ಅವರು ಒಂದು ಸರ್ಕಲ್ ಹಾಕಿಲ್ಲ. ನೀನು ಲಿಬರ್ಟಿ ಕೊಟ್ಟು ನೀನು ಫ್ರೀಯಾಗಿ ಆ್ಯಕ್ಟ್ ಮಾಡುವಂತ ಆ್ಯಕ್ಟ್ ಮಾಡಿಸಿದ್ದಾರೆ. ಐ ಹೋಪ್ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಇಬ್ಬರದು ಒಂದೇ ದಿನ ಬರ್ಡೇ ಮ್ಯಾಮ್, ನೀವು ಅದು ಕೇಳಲೇಬಾರ್ದು. ಅದೇ ಮ್ಯಾಮ್ ಅದನ್ನೇ ಹೇಳಿದ್ದು, ಇಬ್ಬರದು ಒಂದೇ ಮ್ಯಾನರಿಸಮ್ ಇರುತ್ತಲ್ಲ ಮ್ಯಾಮ್. ಇಲ್ಲ ಮುಂಚೆದೂ ಹಾಗೇನೆ. ಬಟ್ ಪರಿಚಯ ಆದಾಗ ನಮ್ದೊಂದಷ್ಟು ಅಂದರೆ ನನಗದಿಷ್ಟ ನಿನಗೂ ಇದಿಷ್ಟನಾ, ನಾನು 7 ಅವರು 7 ಮಾತಾಡ್ಕೊತಾ ಇರ್ತೀವಿ. ಸೊ ಯೂಶಲಿ ಮ್ಯಾನರಿಸಮ್ ಹಂಗೆ. ದೇವ್ರ ಎಡೆಗೂ ನನಗೆ ಗೊತ್ತಿಲ್ಲ ಮ್ಯಾಮ್. ನಾನು ಡಿಸ್ಕಸ್ಸೇ ಮಾಡಿಲ್ಲ ಈ ವಿಷಯದಲ್ಲಿ, ಜೊತೆಗೆ ನಾನು ಇನ್ವಾಲ್ವ್ ಆಗಿಲ್ಲ. ಸೊ ಬೇಸಿಕ್ಲಿ ನನ್ನ ಹೆಸರು ಮಣಿಚಂದ್ರ. ಈಗ ತಮಿಳಲ್ಲಿ ತುಂಬ ಮೂವೀಸ್ ಮಾಡ್ತಾಯಿದ್ದೀನಿ. ಆದರೆ ನನ್ನ ಸೆಕೆಂಡ್ ಫಿಲ್ಮ್ ಇದು ಕನ್ನಡದಲ್ಲಿ. ಹ್ಯಾಪಿ ರಾಜ್ ಅಂತ ಜಿ ವಿ ಪ್ರಕಾಶ್ ಸರ್ದು ಸಿಂಗಲ್ ಕಾರ್ಡ್ ಮಾಡಿದ್ದೆ, 6 ಸಾಂಗ್ ಮಾಡಿದ್ದೆ. ಮತ್ತು ತಮಿಳ್ ಬಿಗ್ ಬಾಸಲ್ಲಿ ರನ್ನರ್ ಅಪ್. ಇಲ್ಲ ಇಲ್ಲಿಂದನೇ ಅಲ್ಲಿ ಹೋಗಿದ್ದು. ಈಗ ನನಗೆ ಅದೇ ಸೊ ತುಂಬ ಖುಷಿ ಆಯಿತು. ವಿಕಿ ಸರ್ ಜೊತೆ ಹೆಂಗೆ ಹೇಳೋದಂದರೆ, ಒಂದು ಅಣ್ಣನ ಜೊತೆ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇತ್ತು. ನನಗೆ ಎಲ್ಲಿನೂ ಒಂದು ಹೀರೋ ಥರ ಕೆಲಸ ಮಾಡೋ ಥರನೇ ಇದ್ದಿಲ್ಲ. ಅಷ್ಟು ಫ್ರೀಡಮ್ ಕೊಟ್ಟರು. ಸ್ವಲ್ಪ ಬೆಂಡ್ ತಗೊಂಡಿದ್ದೀನಿ, ನೋಡಿರ್ತೀರಾ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸಾಂಗು ಬರುತ್ತೆ, ಅದನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ. ಇನ್ನು 1000 ಪ್ರಶ್ನೆ ಕೇಳಿದ್ರು 1000 ಸತಿ ನಾನು ಆರಾಮಾಗಿ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಇನ್ನೂ 100 ಸತಿ ಮಾಡಿದ್ರು ನನ್ನ ಆನ್ಸರ್ ಅಷ್ಟೇ, ಐ ಕಾಲ್ ಯು ಲೇಟರ್ ಇನ್ ಅ ಮೀಟಿಂಗ್ ಅಂತೀನಿ. You must have faced it in it. Okay?